ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಕೂಡ ಶುಭೋದಯ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನಾನು ನಿಮ್ಮ ಲಿಂಗರಾಜ್. ಸ್ನೇಹಿತರೆ, ಇವತ್ತು ಬೆಳಗ್ಗೆನೇ ಎದ್ದಿದ್ದೆ ಸ್ನೇಹಿತರೆ. ಬೆಳಗ್ಗೆನೇ ಎದ್ಬಿಟ್ಟು ಸ್ವಲ್ಪ ಲೇಟ್ ಆಗಿತ್ತು. ಹಂಗಾಗಿನೇ ಬೆಳಗ್ಗೆ ಬಂದು ನೋಡಿದ್ರೆ ಹೊರಗಡೆಗೆ ನಮ್ಮ ತಂಗಿ ನಿಂತಿದ್ದು ಫೋನ್ನಾಗ ಮಾತಾಡ್ಕೊಂತ ನಮ್ಮ ಭಾವನ ಹತ್ರ. ಅವಳಿಗೆ ಒಂದು ಗುಡ್ ಮಾರ್ನಿಂಗ್ ಹೇಳ್ತಾ ಸೂರ್ಯಗೆ ನಮಸ್ಕಾರ ಹೇಳೋಣ ಅಂತ ಬಂದೆ. ಬೆಳಗ್ಗೆ ಸೂರ್ಯ ನೋಡಿದ್ರೆ ಏನೋ ಇಷ್ಟು ಲೇಟಾಗಿ ಎದ್ಬಿಟ್ಟೆ ಇಲ್ಲ ಅನ್ನೋ ಥರ ಒಂದು ಲುಕ್ನ ಕೊಟ್ಟ. ಅದನ್ನೇ ವಿಡಿಯೋ ತೋರಿಸ್ತಾ ಇದ್ದೀನಿ, ನೋಡಿ ಸ್ನೇಹಿತರೆ ಯಾವ ಥರ ಒಂದು ಮಿಂಚ್ತಾ ಇದ್ದಾನೆ ಸೂರ್ಯ ಇವತ್ತು. ಅವನಿಗೆ ನಮಸ್ಕಾರ ಮಾಡ್ಕೊಂಡು ಇವತ್ತು ಕಲ್ಟ್ ಮೂವಿ ಒಂದು ಈವೆಂಟ್ ಇತ್ತು ಸ್ನೇಹಿತರೆ, 4 ಗಂಟೆ ಹಂಗೆ. ಅದಕ್ಕೆ ಬೆಳಗ್ಗೆನೇ ಹೋಗ್ಬಿಟ್ಟು ನಮ್ಮ ಅಮ್ಮನ ಜೊತೆ ಹೋಗಿ ಒಂದಿಷ್ಟು ಸಾಮಾನು ತಗೊಂಡು ಅಲ್ಲಿಂದ ನಮ್ಮ ತಮ್ಮ ಬಂದ. ನಮ್ಮ ತಮ್ಮ ಸಿಕ್ಕಿದ್ದ ಭಾಳ ದಿವಸದ ಮೇಲೆ. ಅವನಿಗೊಂದು ನಮಸ್ಕಾರ ಹೇಳ್ಬಿಟ್ಟು ಸೀದಾ ಕಲ್ಟ್ ಮೂವಿ ಈವೆಂಟ್ ಆಯ್ತು ಸ್ನೇಹಿತರೆ. 4 ಗಂಟೆ ಹಂಗೆ ಹೋದ್ವಿ ನಮ್ಮ ಅಣ್ಣ ನಾನು. ಸಂಜೆ 4 ಗಂಟೆಗೆ ನಾನು ನಮ್ಮ ಅಣ್ಣ ಇಬ್ರು ಸೇರ್ಕೊಂಡು ಈವೆಂಟ್ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಹೈಸ್ಕೂಲ್ ಫೀಲ್ಡ್ನಾಗಿತ್ತು ಸ್ನೇಹಿತರೆ. ಏನು ಜನ ಅಂತೀರ, ಭರ್ತಿ ಜನ. ಅಷ್ಟೊತ್ತಿಗೆ ಫುಲ್ ಜನ ಆಗಿರ್ತಾರೆ ಅಂತ ನಾವು ಬಂದಿದ್ವಿ, ಬಟ್ ಜನನೇ ಇಲ್ಲ. 4 ಗಂಟೆ ಜನನೇ ಇದ್ದಿಲ್ಲ ಸ್ನೇಹಿತರೆ. ಖಾಲಿ ಹೊಡ್ಯಾಕತ್ತಿತ್ತು. ಅಲ್ಲಿದ್ದ ಸೀದಾ ನಾನು ನಮ್ಮಣ್ಣ ಇದು ಕೋನ್ ಅಂತ ಹೇಳ್ಬಿಟ್ಟು ಹತ್ತತ್ರ ಹೋದ್ವಿ. ಇಲ್ಲೇ ಬಿಡ, ಅಲ್ಲೇ ಬಿಡ, ದೂರ ಬೇಡ, ಅಲ್ಲಿ ಹತ್ರ ಬಿಡು, ನೋಡ್ಕೊತಿರ್ತೇವೆ. ನೀವು ಮಾತಾಡ್ತೀವಿ, ವಾಯ್ಸ್ ರೆಕಾರ್ಡ್ ಆಗಲ್ಲ. ಕಟ್ ಮಾಡ್ಲೆ ಕೊಡಿ. ಅಲ್ಲಿ ನೋಡಿದ್ರೆ ಅದ್ದೂರಿಯಾಗಿ ಸೆಟ್ ಹಾಕಿದ್ರು ಸ್ನೇಹಿತರೆ. ಅಲ್ಲೇ ನೋಡಿ ಬೌನ್ಸರ್ಸ್ಗಳು ಯಾವ ಥರ ಬರ್ತಿದ್ರೆ. ಬೌನ್ಸರ್ಸ್ಗೆಲ್ಲ ಒಂದು ಆಯ್ ಹೇಳ್ತಾ ಇವತ್ತಿನ ವಿಡಿಯೋನಷ್ಟು ಇದು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನೋಡಿದೆ ಸ್ನೇಹಿತರೆ. ಅಲ್ಲೊಂದು ವಿಡಿಯೋ ನೋಡ್ಕೊಂಡು ಮತ್ತೆ ಸೀದಾ ಜೈದ್ ಖಾನ್ ಸರ್ ಒಂದು ಕಟೌಟ್ನ ನೋಡಿ ನನಗೆ ತುಂಬಾ ಖುಷಿ ಆಯಿತು. ಚೇರು ಗೀರು ಎಲ್ಲ ಮಸ್ತಾಗಿ ರೆಡಿ ಮಾಡಿಸಿದ್ರು. ಈ ಒಂದು ಈವೆಂಟ್ನ ನೋಡೋಕ್ಕೆ ನನಗೆ 2 ಕಣ್ಣು ಸಾಲದಷ್ಟು ಚೆನ್ನಾಗಿತ್ತು. ಫುಲ್ ಚೇರು ಗೀರು ಎಲ್ಲ ಮಸ್ತಾಗಿ ಹಾಕ್ಸಿದ್ರು ಸ್ನೇಹಿತರೆ. ನೋಡ್ರಿ ಇಲ್ಲಿ ಯಾವ ಥರ ಹಾಕ್ಸಿದಾರೆ ಅಂತೇಳಿ. ಸಕ್ಕತ್ತಾಗಿ ಒಂದು ಅದ್ದೂರಿ ಹೈಸ್ಕೂಲ್ ಫೀಲ್ಡ್ ಒಂದು ಮೈದಾನದಲ್ಲಿ ಈ ಒಂದು ವಾತಾವರಣ ನನಗೆ ನೋಡೋಕೆ ತುಂಬಾ ಇಷ್ಟ ಆಯಿತು. ಬೆಳಕರ್ದಿದ್ದಾಗ ಆ್ಯಕ್ಚುಲಿ ಸಂಜೆ ಒಂದು 5 ಗಂಟೆಯಿಂದ 6 ಗಂಟೆ ಟೈಮ್ ಆಗಿತ್ತು. ನೋಡಿ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ನೋಡ್ಕೊಂಡು ನಾವು ಸಂಜೆ 6 ಗಂಟೆಗೆ ಒಂದು ವೀಡಿಯೋ ನೋಡೋಣ ಅಂತ ಹೇಳ್ಬಿಟ್ಟು ನೋಡ್ಕೊಳ್ತಾ ಕೂತ್ಕೊಂಡು ಸ್ನೇಹಿತರೆ. ಎಲ್ಲ ಟೈಮ್ ಪಾಸ್ ಮಾಡೋದು, ಟೈಮ್ ಬೇರೆ ಆಗ್ತಿದ್ದಿಲ್ಲ. ಮುಂದೆ ಬಂದ್ವಿ ಕೊನೆಗೆ. ಮುಂದಿಂದ ಸ್ವಲ್ಪ ಲಾಸ್ಟಿಗೆ ಇಂದ ನೋಡೋಣ ಅಂತ ಹೇಳ್ಬಿಟ್ಟು ಬಂದು ನೋಡಿದ್ವಿ. ಈ ಒಂದು ಸೆಟ್ ನನಗೆ ತುಂಬಾ ಒಂಥರ ಏನೋ ಒಂದು ಮದುವೆಯಾಗಿ ಇದ್ರ ಥರ ಮಾಡಿಸ್ದಂಗೆ ಈವೆಂಟ್ ಹಾಕಿದ್ರು ಸ್ನೇಹಿತರೆ. ಸಕ್ಕತ್ತಾಗಿತ್ತು. ನೈಟ್ ಎಫೆಕ್ಟ್ ಮಾತ್ರ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನಮ್ಮ ಅಣ್ಣ ಅಲ್ಲೇ ಮುಂದೆ ಬಂದು ಕೂತ್ಕೊಂಡ್ಬಿಟ್ಟಿದ್ದ ಸೀಟ್ ಹಾಕ್ಯಂಡು ನೋಡೋಣ ಅಂತೇಳಿ. ಇಷ್ಟು ಒಂದು ಜನ ಹೆಂಗೆ ಬರ್ತಾರೆ ಏನಂತ ಹೇಳ್ಬಿಟ್ಟು ಸಂಜೆ ನೋಡಿದ್ರೆ ಸಕ್ಕದಾಗೆ ಒಂದು ಈವೆಂಟ್ ರೆಡಿ ಆಗಿತ್ತು. ಆಗಲೇ ನೋಡ್ತಿದ್ದಂಗೆ ಸಂಜೆ 6 ಗಂಟೆ ಆಗ್ತಾ ಬಂತು ಸ್ನೇಹಿತರೆ. ಅವಾಗ ಒಂದು ಸ್ವಲ್ಪ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣಕ್ಕೆ ಸ್ಟಾರ್ಟ್ ಆದ್ವು. ಅದನ್ನೆಲ್ಲ ಒಂದು ವೀಡಿಯೋ ಮಾಡ್ಕೊಂಡ್ವಿ. ಮತ್ತು ಅಲ್ಲಿಂದ ಸೀದಾ ಇದು ಮಾಡ್ಕೊಂಡು ವೀಡಿಯೋ ಮಾಡ್ಕೊಂಡು ರಾತ್ರಿ 9 ಗಂಟೆ 10 ಗಂಟೆ ಆಗ್ತಾ ಬಂತು. ಹಾಗಾಗಿನೇ ನೋಡ್ಕೊಂಡು ಫುಲ್ಲಾಗಿ ಒಂದಿಷ್ಟು ವೀಡಿಯೋನ ಮಾಡ್ಕೊಂಡು ಆ್ಯಂಕರಿಂಗ್ ಬೇರೆ ಶುರು ಮಾಡಿದ್ರೆ. ಯಾರೋ ಒಬ್ಬರು ಅವ್ರ ಹೆಸರು ಗೊತ್ತಿಲ್ಲ ಸ್ನೇಹಿತರೆ. ಅವರಿಗೆಲ್ಲ ಇದು ನೋಡ್ಕೊಂಡು ಅಲ್ಲಾದಮೇಲೆ ಸ್ವಲ್ಪ ಜಾಗುಳಿ ಆಗ್ಬಿಡ್ತು ಒಳಗಡೆಗೆ. ಫುಲ್ಲಾಗಿ ಎಲ್ಲ ನೋಡ್ಕೊಂಡು ಫುಲ್ ನೋಡಿ ಯಾವ ಥರ ಒಂದು ಒಳ ಬಿಟ್ಟಿದ್ದಾರೆ ಅಂತೇಳಿ. ಎಲ್ಲ ಜನ ಬಂದ್ಬಿಟ್ರು ಸ್ನೇಹಿತರೆ. ಅಲ್ಲೇ 6:30 7 ಗಂಟೆ ನೈಟ್ ಡ್ಯೂಟಿ ಬೇರೆ ಹೋಗ್ಬೇಕಾಯ್ತಲ್ಲ, ಅದಕ್ಕೆ ಟೈಮ್ ಆಗ್ತದೆ. ಇನ್ನೇನು ರಚಿತಾರಾಮು ಮೇಡಮ್ನ ನೋಡೋಕ್ಕಾಗಲ್ಲ ಅಂದ್ಬಿಟ್ಟು ಟೈಮ್ ಮಾಡ್ಕೊಂಡು ಸೀದಾ ನಾವು ಮನೆ ಬಂದಿದ್ದು. ಅಲ್ಲಿಂದ ಬರೋಷ್ಟೊತ್ತಿಗೆ ಬರ್ಬೇಕಾದ್ರೆ ಒಂದು ಗೋಬಿ ರೈಸು ಫ್ರೈಡ್ ರೈಸ್ ತೊಗೊಂಡು ಹಂಗೆ ಪಾನಿಪುರಿ ಕಟ್ಸ್ಕೊಂಡ್ಬಂದ್ವಿ. ಮನೆ ಬರ್ಬೇಕಾದ್ರೆ ಫುಲ್ ಕಾಯ್ತಾಯಿದ್ರು ನಮ್ಮ ಮನೆಗೆ. ಪಾನಿಪುರಿ ಗೋಬಿ ರೈಸು ಕಟ್ಸ್ಕೊಂಡು ಬಂದ್ವಿ. ನೋಡಿ ಗೋಬಿ ರೈಸ್ ಅಟ್ಟಾಗಿ ಹಾಕ್ತೀನಿ. ಗೋಬಿ ತಗೊಂಡ್ವಿ. ಗೋಬಿ ಒಂದು ತಿಂದು ಸಕ್ಕದಾಗಿತ್ತು. ಅದಾದ್ಮೇಲೆ ಒಂದು ಸ್ವಲ್ಪ ಪಾನಿಪುರಿ ತಿನ್ಕೊಂಡ್ವಿ. ಒಂದು ವೀಡಿಯೋನ ಫುಲ್ಲಾಗಿ ತೋರಿಸಿದ್ದೀನಿ. ನಿಮಗೇನಾದ್ರು ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಬ್ಲಾಗ್ ವಿಡಿಯೋನ ನೋಡ್ತಾ ದಯವಿಟ್ಟು ಆದಷ್ಟು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್